ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 19. ದಿದೃಕ್ಷುಸ್ತದಹಂ ಭೂಯಃ ಪ್ರಣಿಧಾಯ ಮನೋಹೃದಿ ವೀಕ್ಷಮಾಣೋಪಿ ನ ಪಶ್ಯಮವಿತೃಪ್ತ ಇವಾತುರಃ. ಅನುವಾದ: ಭಗವಂತನ ದಿವ್ಯ ರೂಪವನ್ನು ಮತ್ತೆ ನೋಡಲು ನಾನು ಬಯಸಿದೆ. ಆ ರೂಪವನ್ನು ಕಾಣುವ ತವಕದಿಂದ ಹೃದಯದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದರೂ ಮತ್ತೊಮ್ಮೆ ಭಗವಂತನನ್ನು ಕಾಣಲು ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅತೃಪ್ತನಾದೆ, ತುಂಬ ದುಃಖಿತನೂ ಆದೆ. ಭಗವಂತನ ರೂಪವನ್ನು ಕಾಣಲು ಯಾವುದೇ ಯಾಂತ್ರಿಕ ಪ್ರಕ್ರಿಯೆ ಇಲ್ಲ. ಅದು ಭಗವಂತನ ಅವ್ಯಾಜ ಕೃಪೆಯನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ. ನಾವು ಬಯಸಿದಾಗಲೆಲ್ಲ ಉದಯಿಸುವಂತೆ ಸೂರ್ಯನಿಗೆ ಹೇಗೆ ತಗಾದೆ ಮಾಡಲಾರೆವೋ ಹಾಗೆ ನಮ್ಮ ದೃಷ್ಟಿಯ ಮುಂದೆ ಭಗವಂತ ಉಪಸ್ಥಿತನಾಗಬೇಕೆಂದು ನಾವು ತಗಾದೆ ಮಾಡುವಂತಿಲ್ಲ. ಸೂರ್ಯ ತನ್ನಿಚ್ಛೆಯ ಮೇರೆಗೆ ಉದಯಿಸುತ್ತಾನೆ, ಹಾಗೆಯೇ ಭಗವಂತ ಕೂಡ ಕಾರಣರಹಿತ ಕರುಣೆಯ ಮೇರೆಗೆ ಉಪಸ್ಥಿತಿಯನ್ನು ಅನುಗ್ರಹಿಸುತ್ತಾನೆ. ಭಕ್ತನು ಸದವಕಾಶದ ಕ್ಷಣಕ್ಕಾಗಿ ಸುಮ್ಮನೆ ಕಾಯಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ತನಗೆ ವಿಧಿಸಲಾದ ಕರ್ತವ್ಯವನ್ನು ನಿರ್ವಹಿಸುತ್ತಾ ಹೋಗಬೇಕು. ನಾರದ ಮುನಿಗಳು ಅದೇ ಯಾಂತ್ರಿಕ ಪ್ರಕ್ರಿಯೆಯಿಂದ ಮತ್ತೆ ಭಗವಂತನನ್ನು ಕಾಣಬಹುದು ಎಂದು ಯೋಚಿಸಿದ್ದರು. ಅದು ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿತ್ತು. ಆದರೆ ಅವರು ಅತ್ಯಂತ ಪ್ರಯತ್ನಪಟ್ಟರೂ ಎರಡನೇ ಪ್ರಯತ್ನದಲ್ಲಿ ಯಶಸ್ಸು ಗಳಿಸಲು ಆಗಲಿಲ್ಲ. ಭಗವಂತನು ಎಲ್ಲ ಋಣಗಳಿಂದ ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ. ಶುದ್ಧ ಭಕ್ತಿಯ ರಜ್ಜುವಿನಿಂದ ಆತ ಸುಮ್ಮನೆ ಬದ್ಧನಾಗಿರುತ್ತಾನೆ. ಐಹಿಕ ಇಂದ್ರಿಯಗಳಿಂದ ಅವನನ್ನು ಕಾಣಲು ಗ್ರಹಿಸಲು ಆಗದು. ವ್ಯಕ್ತಿಯು ಪೂರ್ಣವಾಗಿ ಭಗವಂತನ ಕರುಣೆಯನ್ನು ಅವಲಂಬಿಸಿ ಭಕ್ತಿ ಸೇವೆಯಲ್ಲಿ ವಿನಮ್ರನಾಗಿ ತೊಡಗಬೇಕು. ಭಗವಂತನು ತೃಪ್ತನಾಗಿ ಅನುಗ್ರಹಿಸಿದಾಗ ಮಾತ್ರವೇ ಅವನ ಇಚ್ಛೆಯ ಮೇರೆಗೆ ಅವನನ್ನು ಕಾಣಬಹುದಾಗಿದೆ. ಶ್ಲೋಕ 20. ಏವಂ ಯತಂತಂ ವಿಜನೆ ಮಾಮಾಹಾಗೋಚರೋ ಗಿರಾಂ ಗಂಭೀರಶ್ಲಕ್ಷ್ಣಯ ವಾಚ ಶುಚಃ ಪ್ರಶಮಯನ್ನಿವ. ಅನುವಾದ: ನಿರ್ಜನ ಪ್ರದೇಶದಲ್ಲಿ ನನ್ನ ಪ್ರಯತ್ನವನ್ನು ಕಂಡು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲದ ಅಲೌಕಿಕನಾದ ದೇವೋತ್ತಮ ಪುರುಷನು ನನ್ನ ಶೋಕವನ್ನು ಉಪಶಮನಗೊಳಿಸಲಿಕ್ಕಾಗಿಯೇ ಪ್ರಸನ್ನ ಗಂಭೀರವಾದ ಮಾತುಗಳನ್ನು ಆಡಿದನು. ದೇವರು ವಾಂಗ್ಮನೋತೀತನೆಂದು ವೇದಗಳು ಹೇಳಿವೆ. ಆದರೂ ಅವನ ಅವ್ಯಾಜವಾದ ಕೃಪೆಯಿಂದ ಅವನನ್ನು ಕೇಳಲು, ಅವನೊಂದಿಗೆ ಮಾತನಾಡಲು ತಕ್ಕ ಇಂದ್ರಿಯ ಶಕ್ತಿಯನ್ನು ಪಡೆಯಬಹುದು. ಇದು ದೇವರ ಚಿಂತ್ಯ ಶಕ್ತಿ. ಭಗವಂತನ ಕೃಪೆಗೆ ಪಾತ್ರನಾದವನು ಅವನನ್ನು ಅದಕ್ಕಾಗಿ ಕೇಳಬಹುದು. ಭಗವಂತನು ನಾರದ ಮುನಿಗಳಲ್ಲಿ ಅತ್ಯಂತ ಪ್ರಸನ್ನನಾಗಿದ್ದ. ಆದ್ದರಿಂದ ಅವನನ್ನು ಕೇಳಲು ಅಗತ್ಯವಾದ ಶಕ್ತಿ ಅವರಲ್ಲಿ ಸನ್ನಿಹಿತವಾಗಿತ್ತು. ಆದರೂ ನಿಯತವಾದ ಭಕ್ತಿ ಸೇವೆಯ ಆರಂಭಿಕ ಹಂತದಲ್ಲಿ ನೇರವಾಗಿ ಭಗವಂತನ ಸ್ಪರ್ಶವನ್ನು ತಿಳಿಯಲು ಇತರರಿಗೆ ಸಾಧ್ಯವಿಲ್ಲ. ಇದು ನಾರದರಿಗೆ ದಕ್ಕಿದ ವಿಶೇಷವಾದ ಕೊಡುಗೆ. ಅವರು ಭಗವಂತನ ಪ್ರಸನ್ನವಾದ ಮಾತುಗಳನ್ನು ಕೇಳಿದಾಗ ಅವರ ಅಗಲಿಕೆಯ ಭಾವನೆಗಳು ಎಷ್ಟೋ ಕಡಿಮೆ ಆದವು. ಭಗವಂತನಲ್ಲಿ ಪ್ರೇಮ ತಳೆದ ಭಕ್ತನು ಸದಾ ಅಗಲಿಕೆಯ ವೇದನೆಯನ್ನು ಅನುಭವಿಸುವನು. ಆದ್ದರಿಂದ ಸದಾ ಅಲೌಕಿಕ ಭಾವೋದ್ವೇಗಕ್ಕೆ ಒಳಗಾಗಿರುವನು.